ಗದಗನಲ್ಲಿ ದೇಶದ ಅತ್ಯಂತ ಎತ್ತರದ ಸ್ವಾಮಿ ವಿವೇಕಾನಂದರ ಪುತ್ಥಳಿ ಅನಾವರಣ. ಗದಗ ನಗರದ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಕಂಚಿನ ಪುತ್ಥಳಿ ನಾಳೆ ಬುಧವಾರ ಸೆಪ್ಟೆಂಬರ್ 11ರಂದು ಅನಾವರಣಗೊಳ್ಳುತ್ತೆ. ದೇಶದ ಅತ್ಯಂತ ಎತ್ತರವಾದ ಕಂಚಿನ ಪುತ್ಥಳಿ ಇದಾಗಿದೆ ಅಂತ ವಿವಿ ಕುಲಪತಿ ಡಾ ಎಸ್ ವಿ ನಾಡಗೌಡರು ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿ, ಸ್ವಾಮಿ ವಿವೇಕಾನಂದರ 39ನೇ ವರ್ಷಗಳ ಜೀವಿತ ಅವಧಿಯನ್ನ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ 39.5 ಅಡಿ ಎತ್ತರದ ಕಂಚಿನ ಪುತ್ಥಳಿ ನಿರ್ಮಿಸಲಾಗಿದೆ ಎಂದರು. ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡಿದ ದಿನವಾದ ಸೆಪ್ಟೆಂಬರ್ 11ರಂದು ಈ ಪುತ್ಥಳಿಯ ಅನಾವರಣಗೊಳ್ಳಲಿದೆ. ಕರ್ನಾಟಕ ಹಾಗೂ ದೇಶದಲ್ಲಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಪರಿಚಯಿಸಲು ಗದಗ ನಗರದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಬೃಹತ್ ಮೂರ್ತಿಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಈ ಕಂಚಿನ ಪುತ್ಥಳಿಯನ್ನ ಕೋಲ್ಕತ್ತಾದ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ಅವರು ನೀಡಿದ್ದು, ಉಳಿದ ಕಾರ್ಯವನ್ನು ಸಾರ್ವಜನಿಕರು ಹಾಗೂ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ನಿರ್ಮಾಣವಾಗಲಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಈ ಪುತ್ಥಳಿಯನ್ನ ಉದ್ಘಾಟಿಸಲಿದ್ದು, ಸಭಾಪತಿ ಬಸವರಾಜ ಹೊರಟ್ಟಿ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಸಂಸದ ಬಸವರಾಜ ಬೊಮ್ಮಾಯಿ ಸೇರಿ ಹಲವು ಮಾಜಿ ಹಾಗೂ ಹಾಲಿ ಸಚಿವರು, ಶಾಸಕರು, ಕೋಲ್ಕತ್ತಾದ ಶ್ರೀರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅಧ್ಯಕ್ಷರು ಆದ ಸ್ವಾಮಿ ಗೌತಮಾನಂದಜಿ ಮಹಾರಾಜ ಸಹಿತ ಹಲವು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಂದ್ರಶೇಖರ್ ಸೋಮಣ್ಣವರ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಒಂದು ವಿಶಿಷ್ಟವಾದ ವಿಶ್ವವಿದ್ಯಾಲಯ. ಭಾರತದ ಹೆಮ್ಮೆಯ ಪುತ್ರರಾದಂಥ ವಿವೇಕಾನಂದರ ಒಂದು ಪುತ್ಥಳಿಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ವಿವೇಕಾನಂದರ ಏನು 39 ವರ್ಷದ ಜೀವಿತ ಅವಧಿ ಇತ್ತು, ಆ ಅವಧಿಯ ಪ್ರತೀಕವಾಗಿ ನಾವು 39 ಅಡಿ ಎತ್ತರದ ಒಂದು ಅಂದರೆ ಕೆಳಗಿನ ಪೆಡೆಸ್ಟಲನ್ನು ಹಿಡ್ಕೊಂಡು 21 ಅಡಿ ಕಂಚಿನ ವಿವೇಕಾನಂದರ ಕಂಚಿನ ಪುತ್ಥಳಿ ಇದೆ. ಮತ್ತು ಅದೇ ರೀತಿಯಾಗಿ ಕೆಳಗೆ ಪೆಡೆಸ್ಟಲ್ಲು ಕೂಡ ಒಂದು 18 ಅಡಿ ಇದೆ. ಅಂದರೆ 39.5 ಅಡಿ ಎತ್ತರದ ಒಂದು ಪೆಡೆಸ್ಟಲ್, ಒಂದು ಕಂಚಿನ ಪುತ್ಥಳಿ ಮತ್ತು ಪೆಡೆಸ್ಟಲ್ ಕೂಡಿ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಮತ್ತು ಈ ಕಂಚಿನ ಪುತ್ಥಳಿಯನ್ನು ರಾಮಕೃಷ್ಣ ವಿವೇಕಾನಂದ ಒಂದು ಮಿಷನ್ನದ ಕಲ್ಕತ್ತಾದವರು ನಮಗೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಪೆಡೆಸ್ಟಲನ್ನು ವಿಶ್ವವಿದ್ಯಾಲಯ ಹಾಗೂ ಇತರ ಸಾರ್ವಜನಿಕರ ಒಂದು ಸಹಯೋಗದಿಂದ ನಾವು ಸ್ಥಾಪನೆ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತಂದರೆ, ವಿವೇಕಾನಂದರು ಈ 11ನೇ ತಾರೀಕಿಗೆ ಅದು ಅನಾವರಣಗೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ. ಯಾಕಂತಂದರೆ ವಿಶ್ವವಿಖ್ಯಾತ ನಮ್ಮ ವಿವೇಕಾನಂದರ ಏನು ವರ್ಲ್ಡ್ ಕಾನ್ಫರೆನ್ಸ್ ಆಫ್ ರಿಲಿಜನ್ಸ್ 1893ನಲ್ಲಿ ಶಿಕಾಗೋನಲ್ಲಿ ಏನಾಯಿತು ಸೆಪ್ಟೆಂಬರ್ 11ರಂದು, ಅದೇ ದಿವಸ ನಾವು ಈ ಒಂದು ಪುತ್ಥಳಿಯ ಅನಾವರಣ, ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಂಚಿನ ಪುತ್ಥಳಿಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಹಾಗೂ ITBT ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಅನಾವರಣವನ್ನು ಮಾಡಲಿದ್ದಾರೆ. ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗಿನ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಎಚ್ಕೆ ಪಾಟೀಲ್ ಸಾಹೇಬರು ವಹಿಸ್ತಾ ಇದ್ದಾರೆ. ಮತ್ತು ಈ ಒಂದು ಸಮಾರಂಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಅನೇಕ ನಮ್ಮ ಏನು ಗದಗ ಹಾವೇರಿ ವಿಭಾಗಕ್ಕೆ ಬರುವಂಥ ಎಲ್ಲ ಸಂಸದರು, ಶಾಸಕರು, ಮುಖ್ಯವಾಗಿ ಕೋಲ್ಕತ್ತಾದ ಏನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮೀಜಿ ಇದ್ದಾರೆ, ಆಲ್ ಇಂಡಿಯಾ ಅಧ್ಯಕ್ಷರು, ಅವರು ಗೌತಮಾನ್ಜಿ ಅವರು ಕೂಡ ಈ ಒಂದು ಶುಭ ಸಮಾರಂಭಕ್ಕೆ ತಮ್ಮ ಒಂದು ಸಂದೇಶವನ್ನು ವಿಡಿಯೋ ಮೂಲಕ ಅವರು ಕಳಿಸ್ತಾ ಇದ್ದಾರೆ. ಅದನ್ನು ಕೂಡ ಪ್ರಭಾರ್ ಕುಲಪತಿಗಳು, ಗಿರೀಶ್ ದೀಕ್ಷಿತ್ ಅಸಿಸ್ಟೆಂಟ್ ಡೈರೆಕ್ಟರು ಸಂಶೋಧನೆ ಗಿರೀಶ್ ದೀಕ್ಷಿತ್, ಪ್ರಶಾಂತ್ ಮೇಹರ್ವಾಡೆ. ದಯವಿಟ್ಟು ತಾವೆಲ್ಲ ಟಿಫಿನ್ ಮಾಡ್ರಿ, ಆಮೇಲೆ ಬೇಕಾದ್ರೆ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಆಮೇಲೆ ಇದನ್ನು ಕೂಡ ಹಾಕೊಂಡಿದ್ವಿ. ಒಂದು ಸುಮಾರು 1,00,000 ಸಸಿಗಳನ್ನು ಹಾಕಲಿಕ್ಕೆ ಈಗಾಗಲೇ ಸುಮಾರು 45,000 ಸಸಿಗಳನ್ನು ಈಗ ನೆಟ್ಟಿದ್ದೀವಿ. ಇನ್ನೂ ಕಾರ್ಯ ಪ್ರಗತಿಯಲ್ಲಿದೆ. ಈಗ ತುಂಬ ದೇವರ ಕೃಪೆಯಿಂದ ಮಳೆ ವಿವೇಕಾನಂದರ ಪುತ್ಥಳಿಗಳು ಇದಕ್ಕಿಂತ ಹೆಚ್ಚಿಗೆ ಹೈಟ್ ಇದ್ದದ್ದು ಇದ್ದಾವೆ. ಆದರೆ ಕಂಚಿನ ಪುತ್ಥಳಿ ಇಡೀ ಜಗತ್ತಿನಲ್ಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಆದಂಥ ನೆನಪಿಗಾಗಿ 1893 ಶಿಕಾಗೋದಲ್ಲಿ ಏನು ಸ್ಪೀಚ್ ಕೊಟ್ಟರಲ್ಲ, ಆ ನೆನಪಿಗಾಗಿ ಅದೇ ದಿನ ಸೆಪ್ಟೆಂಬರ್ 11 ಸ್ವಾಮೀಜಿ ಒಂದು ಸ್ಪೀಚ್ ಕೊಟ್ಟಿದ್ದು. ಅದೇ ಇಂಗ್ಲೀಷ್ದು ವರ್ಷನ್ ಇದೆ ರೀ, ಅದು ಕೊಡಿಸ್ತೀವಿ. ಎಲ್ಲರ ಹೆಸರ ಡಾಕ್ಟರ್ ಅಬ್ದುಲ್ ಅಜೀಜ್ ಮುಲ್ಲಾ ಅವರು.
ಯಾರು